ಕನ್ಯಾ ರಾಶಿಯವರಿಗೆ ನಾವು ಈ ವರ್ಷ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಒಂದು ರೀತಿ ಹೇಳಬೇಕು ಅಂತಂದರೆ ತುಂಬ ಉತ್ತಮ ಫಲಗಳನ್ನೇ ಹೇಳ್ಬೋದು. 6ರಲ್ಲಿರುವಂತಹ ರಾಹು ಶುಭ ಫಲಗಳನ್ನು ತಂದುಕೊಡ್ತಾನೆ. 10ನೇ ಸ್ಥಾನದಲ್ಲಿರುವಂತಹ ಗುರು 11ನೇ ಸ್ಥಾನಕ್ಕೆ ಸಂಚಾರವನ್ನು ಮಾಡಿದ ಮೇಲೆ ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ರಾಶಿಯಾದ ಕಾರಣ ಕನ್ಯಾ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರುವಂತಹ ಲಾಭ. ಸಪ್ತಮಾಧಿಪತಿಯಾಗಿ 11ನೇ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಕಳತ್ರ ಯೋಗಗಳು, ಯಾಕೆಂದರೆ ಸಪ್ತಮದ ಮೇಲೆ ಗುರುವಿನ ದೃಷ್ಟಿ ಬರೋ ಕಾರಣ ಯಾರಿಗೆ ವಿವಾಹಕ್ಕೆ ಅಪೇಕ್ಷೆ ಇರತಕ್ಕಂಥವ್ರು ಯಾರಿದ್ದಾರೋ ಅಂಥವರಿಗೆ ವಿವಾಹ ಉಂಟಾಗುವಂಥದ್ದು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರವನ್ನು ಮಾಡುವಂತಹ ಒಂದು ಯೋಗಗಳು ಅನ್ನುವಂಥದ್ದು ಈ ಕನ್ಯಾ ರಾಶಿಯವರಿಗೆ ಕಾಣಸಿಗುತ್ತೆ. ಸ್ವಭಾವತಃ ಕನ್ಯಾ ರಾಶಿಯವರು ಸ್ವಲ್ಪ ಅವರು ಒಂದು ರೀತಿ ಸಂಕೋಚದ ಸ್ವಭಾವದವರು. ಅಂದರೆ ಪ್ರಪಂಚಕ್ಕೆ ಹೊರಗಡೆ ಅವರಿಗೆ ಇರುವಂತಹ ವಿಚಾರವನ್ನೇ ಹೊರಗಡೆ ವ್ಯಕ್ತಪಡಿಸೋದ್ರಲ್ಲಿ ಸ್ವಲ್ಪ ವಿಫಲರಾಗಿರ್ತಾರೆ. ಹಾಗಾಗಿ ಆ ರೀತಿ ಇರುವಂತಹ ಸ್ವಭಾವದವರು ಕನ್ಯಾ ರಾಶಿಯವರಾದ ಕಾರಣ ಅವರಿಗೆ ಈ ಗುರುಬಲ ಅನ್ನುವಂಥದ್ದು ಇದ್ದಾಗ ಅವರಲ್ಲಿರುವಂತಹ ಪೊಟೆನ್ಷಿಯಲ್, ಅವರಲ್ಲಿರುವಂತಹ ಟ್ಯಾಲೆಂಟ್ ಅನ್ನುವಂಥದ್ದು ಹೊರಗಡೆ ತೋರಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಒಂದು ಯೋಗ ಅನ್ನುವಂಥದ್ದು ಈ ಗುರುವಿನ ಸಂಚಾರದಿಂದ ಕನ್ಯಾ ರಾಶಿಯವರಿಗೆ ಪ್ರಾಪ್ತವಾಗತ್ತೆ ಅಂತ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ ಈ ವರ್ಷ ದೈವ ಬಲ, ಗುರುವಿನ ಬಲ ಇದ್ದರೂ ಕೂಡ ಸೋಮಾರಿತನ ಅನ್ನುವಂಥದ್ದು ತುಂಬ ಹೆಚ್ಚಾಗಿ ಕಾಣಿಸುವಂತಹ ಸಾಧ್ಯತೆ. ಯಾಕೆಂದರೆ ಸಪ್ತಮ ಸ್ಥಾನದಲ್ಲಿ ಶನಿಯ ಸಂಚಾರ ಇರೋದರಿಂದ ಅವರಿಗೆ ಜನ್ಮದ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ಶನಿ ಎಲ್ಲೆಲ್ಲಿರ್ತಾನೋ ಅದನ್ನು ಮಂದವನ್ನಾಗಿ ಮಾಡ್ತಾನೆ ಅಂತ. ಮಂದ ಅಂದರೆ ನಿಧಾನ ಅಂತ. ಹಾಗಾಗಿ ಸೋಮಾರಿತನ ಅನ್ನುವಂಥದ್ದೇ ಅವರಿಗೆ ಹೆಚ್ಚು ದೊಡ್ಡದಾಗಿರುವಂತಹ ಒಂದು ಚಾಲೆಂಜ್ ಆಗ್ಬೋದು ಅಂತ ಹೇಳ್ಬೋದು. ಹಾಗಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಅವರಲ್ಲಿರುವಂತಹ ಸೋಮಾರಿತನವನ್ನು, ಅವರಲ್ಲೇ ಇರುವಂತಹ ಒಂದು ಫೈರ್ ಅಂದರೆ ಆ ಒಂದು ಅಗ್ನಿಯನ್ನು ಹೆಚ್ಚು ಮಾಡಿಕೊಂಡು ಧೈರ್ಯವನ್ನು ಮಾಡಿ ಮನಸ್ಸನ್ನು ಮಾಡಿ ಮಾಡಬೇಕು ಅನ್ನುವಂತಹ ದೃಢ ನಿರ್ಧಾರವನ್ನು ಮಾಡಿ ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ಅಂತ ನಮಗೆ ಉಪನಿಷತ್ತುಗಳು ಹೇಳುತ್ತೆ. ಆಸೆ ಇದ್ದರೆ ಮಾತ್ರ ಸಾಕಾಗಲ್ಲ, ಆಸೆಯ ಮೇಲೆ ದೃಢತೆ, ಆ ದೃಢತೆ ಜೊತೆಗೆ ಅದನ್ನು ಸಾಧಿಸಲಿಕ್ಕೆ ಬೇಕಾಗಿರುವಂತಹ ಬಲ, 3 ಕೂಡ ಬೇಕು ಅಂತ ಈ ರೀತಿಯಾಗಿರುವಂತಹ ಮಂತ್ರವನ್ನು ಈ ಕನ್ಯಾ ರಾಶಿಯವರು ಇಟ್ಕೊಂಡಿದ್ದಾಯಿತು ಅಂತಾದರೆ ಈ ವರ್ಷವು ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನು ತಂದುಕೊಡಲಿದೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು, ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಡಲಿದೆ.